ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಉಮಾದೇವಿ ನಾಗರಾಜ್, ಬಿಲಿಯರ್ಡ್ಸ್ ಚಾಂಪಿಯನ್, ಸ್ನೂಕರಲ್ಲೂ ಕೂಡ ಚಾಂಪಿಯನ್ಶಿಪ್ ಪಡೆದಿದ್ದಾರೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಆಟಗಾರ್ತಿ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಸೊ ಮೇಡಮ್, ನೀವು ಹೇಳ್ತಾ ಇದ್ರಿ ಆಟ ಅಂತಂದಾಗ ಅಲ್ಲಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಎಲ್ಲ ಇರಬೇಕು. ನಿಜ, ಫಸ್ಟ್ ಕಾಂಪಿಟೇಷನ್ ಫೇಸ್ ಮಾಡಿದಾಗ ಎಲ್ರಿಗೂ ಭಯ ಕಾಡುತ್ತೆ. ನಾನು ಹೆಂಗೆ ಆಡ್ತೀನೋ, ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೋ ಅಂತ. ನಿಮ್ಮ ಫಸ್ಟ್ ಕಾಂಪಿಟೇಷನಲ್ಲಿ ನಿಮ್ಮದು ಪರ್ಫಾರ್ಮೆನ್ಸ್ ಹೆಂಗಿತ್ತು? ನಿಮಗೆ ಭಯ ಇತ್ತು ಅವತ್ತು? ಯಾವುದೇ ಒಂದು ಫೀಲ್ಡಲ್ಲಾಗಲಿ ಒಂದು ಹೊಸ ಆಟ ಇದ್ರೇ ನಮಗೆ ಭಯ ಅನ್ನೋದಿರುತ್ತೆ. ಇಲ್ಲಾಂದರೆ ನಾವು ಈಸಿ ತೊಗೊಂಡಾಗ ಸೋತೋಗ್ತೀವಿ. ಆ ಥರನೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಿಂದ ಯಾವುದನ್ನು ನಾವು ಈಸಿ ತೊಗೊಳ್ಬಾರ್ದು. ನೀವು ಕಾಂಪಿಟೇಷನ್ ಅಂತಂದಾಗ, ಪ್ರಿಪ್ರೇಷನ್ ಅಂತಂದಾಗ ಏನು ಅಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ? ಯಾಕಂದರೆ ನೀವು ವರ್ಕಿಂಗ್ ವಿಮೆನ್, ಅದ್ರ ಜೊತೆಗೆ ಸಂಸಾರ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಕುಟುಂಬನೂ ನೋಡ್ಕೋಬೇಕು. ಸೊ ಪ್ರಾಕ್ಟೀಸಿಗೆ ಎಷ್ಟು ಮೀಸಲಾಗಿರ್ತೀರಾ ಅಂತ? ಬೆಳಿಗ್ಗೆ ಹೊತ್ತು ಬರ್ತೀನಿ, ಆಮೇಲೆ ಆಫೀಸ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಲಂಚ್ ಅವರಲ್ಲಿ ಒಂದೊಂದ್ಸಲಿ KSBಗೆ ಹೋಗ್ತೀನಿ, ಬಿಲಿಯರ್ಡ್ಸ್ ಅಸೋಸಿಯೇಷನ್ಗೆ, ಮತ್ತು ಎಗೈನ್ ಈವ್ನಿಂಗ್ ಬರ್ತೀನಿ. ನೀವು ಈಗ ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಿ ಚಾಂಪಿಯನ್ಶಿಪ್ ಪಡೆದಿದ್ದೀರಾ. ಮೂರು ಚಾಂಪಿಯನ್ಶಿಪ್ ಸಿಕ್ಕಿದೆ ನಿಮಗೆ, 3 ಬಾರಿ. ಆಮೇಲೆ ಸ್ಟೇಟ್ ಲೆವೆಲಲ್ಲಿ 10 ಬಾರಿ ಚಾಂಪಿಯನ್ಶಿಪ್ ಸಿಕ್ಕಿದೆ, ಸ್ನೂಕರಲ್ಲಿ 4 ಬಾರಿ. ಸೊ ಈ ಗೆದ್ದಾಗ ಸಿಕ್ಕುವಂಥ ಖುಷಿ ಇದೆಯಲ್ಲ, ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅದು ಅನುಭವನ ಹೇಳ್ಕೊಳ್ಳೋಕ್ಕಾಗಲ್ಲ ಯಾರಿಗೂ. ಬಟ್ ನಿಮಗೆ ಯಾವಾಗಾದರೂ ಕಷ್ಟ ಅನಿಸಿದೆಯಾ, ಅಥವಾ ಸೋತಾಗ ತುಂಬ ಬೇಜಾರಾಗಿದ್ದಿದೆಯಾ? ನಾವು ಎಲ್ಲ ಟೈಮು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಮೈಂಡ್ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಿರಲ್ಲ, ಅಥವಾ ಪ್ರಾಕ್ಟೀಸ್ ಮಾಡಿರಲ್ಲ. ಯಾವುದೋ ಒಂದು ಇದು ಎಲ್ಲ ಕಾರಣಗಳಿಂದ ನಾವು ಒಂದೊಂದ್ಸಲಿ ಗೆಲ್ಲೋದಕ್ಕಾಗೋದಿಲ್ಲ. ಈ ಎಲ್ಲ ಟೈಮಲ್ಲಿ ಅವಾಗ ಒಂದೊಂದ್ಸಲಿ ಬೇಜಾರಾಗ್ಬಿಡುತ್ತೆ. ಮತ್ತೆ ವಾಪಸ್ ಬಂದು ಪ್ರಾಕ್ಟೀಸ್. ಸೊ ನಿಮಗೆ ಕಷ್ಟ ಅಂತ ಅನಿಸಿದ್ದು ಯಾಕೆ ಕೇಳಿದೆ ಅಂತಂದರೆ, ನಾನು ಹೇಳಿದಾಗೆ ಮಹಿಳೆಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಗಂಡ್ಮಕ್ಳು ಆ ಥರ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಗಂಡ್ಮಕ್ಳು ಬೇಕಾದ್ರೆ ಇಡೀ ದಿವಸ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಕುಟುಂಬ, ಅದ್ರ ಜೊತೆಗೆ ನಿಮ್ಮ ಉದ್ಯೋಗ, ಅದ್ರ ಜೊತೆಗೆ ಇದನ್ನು ಕ್ರೀಡೆನ ನೀವು ಮುಂದೆ ಬೆಳೆಸ್ಕೊಂಡು ಬರಬೇಕಾಗತ್ತೆ. ಸೊ ನಿಮ್ಗೆ ಕಷ್ಟ ಅನಿಸಿದ್ದಿದೆ ಯಾವತ್ತಾದರೂ, ಇದು ತುಂಬ ಕಷ್ಟ ಆಗುತ್ತೆ, ನನಗೆ ಆಗತ್ತೋ ಇಲ್ವೋ ಅಂತ? ಈ ಫೀಲ್ಡಲ್ಲಿ ಏನಂದರೆ, ನನಗೆ ಅನಿಸಿದ್ದು ಎಷ್ಟೇ ಗೆದ್ದರೂ ಏನೇ ಆದ್ರೂ ಒಂದು ಯಾವುದೇ ಒಂದು ರೀತಿ ಯಾವ ಕಡೆಯಿಂದನೂ ಒಂದು ಪ್ರಚಾರ ಆಗಲಿ, ಒಂದು ಇದಾಗಲಿ, ಏನೂ ಅದಕ್ಕೆ ಈ ಗೇಮ್ಗೆ ಸಿಗಬೇಕಾಗಿದ್ದ ಮನ್ನಣೆ ಸಿಗ್ತಾ ಇರಲಿಲ್ಲ. ಯಾಕೆ ಬಿಟ್ಬಿಟ್ಟು ಹಿಂದೆ ಹೋಗಬೇಕು? ಆಡಿ, ಅದು ಸಿಗುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಇದೇ ಫೀಲ್ಡಲ್ಲಿ ಇದ್ದು ನೀನು ಸಾಧಿಸು ಅನ್ನೋ ಒಂದು ಮೈಂಡ್ ನಮಗೆ ಇದಾಗ್ತಾಯಿತ್ತು. ಅದರಿಂದ ಸ್ಟಿಲ್ ಐ ಆಮ್ ಇನ್ ಟು ದಿಸ್ ಗೇಮ್. ನೀವು ಹೇಳಿದಾಗ ಪ್ರಚಾರ ಕಡಿಮೆ ಇರ್ಬೋದೇನೋ, ಅಥವಾ ಹೆಣ್ಮಕ್ಳು ಇಲ್ಲಿ ಆಟ ಆಡಿ ಗೆದ್ದು ಬರ್ಬೋದು ಅನ್ನೋದು ಗೊತ್ತಿದೆಯೋ ಇಲ್ವೋ? ಸೊ ಬಿಲಿಯರ್ಡ್ಸ್ ಅಥವಾ ಸ್ನೂಕರಲ್ಲಿ ತುಂಬ ಕಡಿಮೆ ಜನ ಗುರುತಿಸ್ಕೊಂಡಿದ್ದಾರೆ, ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ. ಮೇಡಮ್, ಇಲ್ಲಿ ಯಾಕೆ ಎಲ್ಲ ಹಿಂದೆ ಹೋಗ್ತಾರೆ ಅಂದರೆ ಪ್ರಚಾರ ಕಮ್ಮಿ ಇದೆ. ಇವಾಗ ಇನ್ಫ್ಲೂಯೆನ್ಸ್ ಇರೋರಿಗೆ, ದುಡ್ಡಿರೋರಿಗೆ ಪ್ರಚಾರ ಎಲ್ಲ ಸಿಗುತ್ತೆ. ಆದರೆ ಏನೂ ಇಲ್ಲದೆ ಇರೋರಿಗೆ ಹಂಗೆ ಎಲ್ಲ ಒಂದು ಮಟ್ಟದಲ್ಲಿದ್ರೂ ಅವ್ರು ಹಂಗೆ ಕಮರೆ ಹೋಗ್ಬಿಡ್ತಾರೆ. ಅಂಥವ್ರಿಗೆ ನಾವು ಪ್ರಚಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಲಿಯರ್ಡ್ಸ್ ಒಂದು ಆಟ ಅನ್ನೋದಿದೆಯಲ್ಲ, ಅದರಲ್ಲಿ ಗೆದ್ದು ಬಂದು ನೀವು ಸುಮಾರು ಪ್ರಶಸ್ತಿಗಳನ್ನು ಪಡೆದಿದ್ದೀರಾ. ಏಕಲವ್ಯ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ಸರ್ಕಾರದಿಂದ, ಅದೊಂದು ನಿಜವಾಗ್ಲೂ ಹೆಮ್ಮೆ. ಸೊ 3 ರಾಷ್ಟ್ರೀಯ ಚಾಂಪಿಯನ್ಶಿಪ್ಪು ತಗೊಂಡಿದ್ದೀರಾ, 10 ಕರ್ನಾಟಕ ಚಾಂಪಿಯನ್ಶಿಪ್ಪು, 4 ಸ್ನೂಕರಲ್ಲಿ ಕರ್ನಾಟಕ ಚಾಂಪಿಯನ್ಶಿಪ್ ಸಿಕ್ಕಿದೆ. ಏನು ಅನಿಸುತ್ತೆ ನಿಮ್ಮ ಬಗ್ಗೆ? ನಿಮಗೆ ಅಂದ್ಕೊಂಡಿದ್ರಾ ಒಂದು ದಿವಸ ಉಮಾದೇವಿಯವರು ಇಷ್ಟರ ಮಟ್ಟಿಗೆ ಒಂದು ಪ್ರಸಿದ್ಧಿ ಪಡೀತಾರೆ ಅಂತ? ನಾನು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಮೇಡಮ್, ನಾವು ಈ ಮಟ್ಟಕ್ಕೆ ಬೆಳಿತೀನಿ ಅಂತ. ಹಿಂದೆ ತಿರುಗಿ ನಂದು ಬಯೋಡೇಟಾ ನೋಡಿದಾಗ ಇಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು ಇಂಥ ರಾಜಕೀಯ ಒತ್ತಡದಲ್ಲಿ. ಎಷ್ಟು ರಾಜಕೀಯ ಅಂದರೆ, ನಾವೇನಾದ್ರು ಗೆದ್ದರೆ, ಯಾವುದಾದ್ರು ನ್ಯಾಷನಲ್ ಚಾಂಪಿಯನ್ಶಿಪ್ ಗೆದ್ದರೆ ನಾನು ಬಂದು ಇಲ್ಲಿ ಹೇಳ್ಬೇಕಿತ್ತು ಎಲ್ಲರಿಗೂ ನಾನು ನ್ಯಾಷನಲ್ ಚಾಂಪಿಯನ್ ಅಂತ. ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿ. ಆವಾಗ ಮತ್ತೆ ಅಗೇನ್ ಸ್ಟಾರ್ಟಿಂಗ್, ಮತ್ತೆ ಪ್ರಾರಂಭ ಮಾಡು. ಹಾಗಾಗಿ ಆಗಿ ಸ್ವಲ್ಪ ಮೈಂಡು ಸ್ಟ್ರಾಂಗ್ ಆಗಿ ಇವತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದ್ದೇನೆ. ಅದೊಂದೇ ನನಗೆ ಸಮಾಧಾನ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಉಮಾದೇವರು ಹೇಳೋ ಹಾಗೆ ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹ ಸಿಕ್ಕಲ್ಲಿ ಮಾತ್ರ ಮುಂದುವರಿಯೋಕ್ಕೆ ಸಾಧ್ಯ, ಗೆಲ್ಲೋಕೆ ಸಾಧ್ಯ ಅನ್ನೋದು. ಉಮಾದೇವರು ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಿ ಬಂದಿದ್ದಾರೆ. ಅಲ್ಲಿ ಆದರೆ ಅವರಿಗೆ ಕೆಲವೊಂದು ಮುಜುಗರದ ಒಂದು ಪ್ರಸಂಗಗಳು ಆಗಿದ್ದು ಉಂಟು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಆರ್ಥಿಕ ಸಮಸ್ಯೆಗಳು ಇದ್ದಾಗಲೂ ಕೂಡ ಇಷ್ಟರ ಮಟ್ಟಿಗೆ ಮುಂದುವರಿಯುವಾಗ ಅಲ್ಲಿ ಒಂದು ಏನೋ ಒಂದು ಉದ್ದೇಶ ಇತ್ತು, ಅವರ ಒಂದು ಆತ್ಮಸ್ಥೈರ್ಯ ಹೇಗಿತ್ತು, ಇದರೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.